ನಮಸ್ಕಾರ ವೀಕ್ಷಕರೇ, ಈ ವಾರ ನಾವು ನೋಡಿದಂಥ ಸಿನಿಮಾ ಧೀರ ಭಗತ್ ರಾಯ್. ಈ ಧೀರ ಭಗತ್ ರಾಯ್ ಅನ್ನೋದು ನಾವೆಲ್ಲ ಶಾಲಾ ದಿವಸಗಳಲ್ಲಿ ಕೇಳ್ತಾ ಇದ್ವಿ. ಭಗತ್ ಸಿಂಗ್ ಅನ್ನುವಂಥ ಒಂದು ಸ್ವಾತಂತ್ರ್ಯ ಹೋರಾಟಗಾರ, ಕ್ರಾಂತಿಕಾರಿ, ಅವನ ಕಥೆ ನಮಗೆಲ್ಲ ಒಂಥರ ಸ್ಫೂರ್ತಿಯಾಗಿತ್ತು. ಇದು ಭಗತ್ ಅಂತ ಕೂಡಲೇ ನನಗೆ ಭಗತ್ ಸಿಂಗ್ ಅವರ ನೆನಪಾಯಿತು. ಬಟ್ ಇಲ್ಲಿ ಭಗತ್ ಸಿಂಗ್ ಅವರ ಸ್ಟೋರಿಗೂ ಧೀರ ಭಗತ್ ರಾಯ್ ಅವರ ಕಥೆಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಭಗತ್ ಅನ್ನುವ ವರ್ಡ್ ಅಂತೂ ಇವರು ತಗೊಂಡಿದ್ದಾರೆ. ಧೀರ ಭಗತ್ ರಾಯ್ ರಂಗಭೂಮಿ ಹಿನ್ನೆಲೆಯಲ್ಲಿ ಬಂದಿರುವಂಥ ಒಬ್ಬ ನಟ, ಸ್ಯಾಂಡಲ್ವುಡ್ಗೆ ಪ್ರವೇಶ ಮಾಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾದ ಸಿನಿಮಾ ಅಂತ ಹೇಳಬಹುದಾಗುತ್ತೆ. ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ನಾಯಿಗುತ್ತಿ ಎನ್ನುವ ಪಾತ್ರದಲ್ಲಿ ಪ್ರಮುಖ ಲೀಡ್ ರೋಲ್ ಆಗಿ ಕಾಣಿಸಿಕೊಂಡಂತಹ ರಾಕೇಶ್ ದಳವಾಯಿ ಎನ್ನುವರು ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಡನ್ನು ಪ್ರವೇಶ ಮಾಡಿದ್ದಾರೆ. ಹೊಸ ನಿರ್ದೇಶಕ ಕರ್ಣನ್ ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಚಿತ್ರದಲ್ಲಿ ಪ್ರಮುಖವಾಗಿ ತಳ ಸಮುದಾಯದವರು ತಮ್ಮ ನೆಲಕ್ಕೋಸ್ಕರ, ಅಂದರೆ ಉಳುವವರೇ ಭೂಮಿಯ ಒಡೆಯ ಅನ್ನುವಂಥ ಕಾನೂನು ಬಂದಾಗ ಯಾವ ರೀತಿಯ ಒಂದು ಪರಿಸ್ಥಿತಿಯನ್ನು, ಜಮೀನ್ದಾರರ ದಬ್ಬಾಳಿಕೆಯನ್ನು ಅನುಭವಿಸಿದ್ರು ಅನ್ನುವುದನ್ನು ಮತ್ತು ಅದರ ವಿರುದ್ಧ ತಾವು ಹೇಗೆ ಹೋರಾಟ ಮಾಡಿ ತಮ್ಮ ನೆಲವನ್ನು ತಾವು ನ್ಯಾಯವಾಗಿ ಪಡೆದುಕೊಂಡ್ರು ಅನ್ನುವುದನ್ನು ನಿರ್ದೇಶಕರು ತೋರಿಸಿದ್ದಾರೆ. ಇಲ್ಲಿ ರಾಜನ್ ಅನ್ನುವ ಒಬ್ಬ ವಕೀಲ ತನ್ನೂರಿಗೆ ಬರ್ತಾನೆ. ಅಲ್ಲಿ ಕೃಷ್ಣಪ್ಪ ಅನ್ನೋರ ಮುಖಾಂತರ ತನ್ನ ತಂದೆ ಈ ಊರಿನವರಿಗೋಸ್ಕರ ಹೇಗೆಲ್ಲ ಹೋರಾಟ ನಡೆಸಿದ್ರು, ಊರಿನವರ ಸೌಖ್ಯಕ್ಕಾಗಿ, ತಮ್ಮ ಸಮುದಾಯದವರ ಸೌಖ್ಯಕ್ಕಾಗಿ ತಮ್ಮ ಜೀವನನ ಹೇಗೆ ಬಲಿ ಕೊಟ್ಟರು ಅನ್ನೋದನ್ನು ತಿಳ್ಕೊತಾನೆ. ಆ ನಂತರ ತಾನು ತನ್ನ ತಂದೆಯ ದಾರಿಯಲ್ಲೇ ನಡೀಬೇಕು ಅನ್ನೋ ಕಾರಣಕ್ಕೆ ಅದೇ ಊರಿನವರ ಸಲ್ಲಬೇಕಾದ ನ್ಯಾಯಕ್ಕಾಗಿ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮುಂದಾಗ್ತಾನೆ. ಆವಾಗ ಅವನಿಗೆ ಜಮೀನ್ದಾರ ವರದಯ್ಯನವರ ಕಡೆಯಿಂದಾಗಲಿ ಅವರ ತಂಡದವರಿಂದ ಅತ್ಯಂತ ಕಠಿಣವಾದ ಸವಾಲುಗಳೆಲ್ಲ ಎದುರಾಗುತ್ತೆ. ಅದನ್ನು ಅವನು ಕಾನೂನಾತ್ಮಕವಾಗೂ ಮತ್ತು ಸಾಹಸದಿಂದಲೂ ಹೇಗೆಲ್ಲ ಎದುರಿಸಿ ಬಗೆಹರಿಸಿಕೊಳ್ತಾನೆ ಅನ್ನೋದನ್ನು ಚಿತ್ರದಲ್ಲಿ ನೀವು ನೋಡ್ಬೋದಾಗುತ್ತೆ. ಚಿತ್ರ ಮೊದಲೇ ಹೇಳಿದಂತೆ ಒಂದು ತಳ ಸಮುದಾಯದವರಿಗೆ ನ್ಯಾಯ ಒದಗಿಸುವಂತಹ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಮುಖವಾದ ಸಂದೇಶವನ್ನು, ಚಿಂತನೆಯನ್ನು ಹೆಚ್ಚಬಹುದಾದಂಥ ಒಂದು ಚಿತ್ರ ಆಗಿತ್ತೆ. ಜೊತೆಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಏನೇನು ಬೇಕೋ ಅದೆಲ್ಲವನ್ನು ಇಲ್ಲಿ ತರಲಾಗಿದೆ. ಸಂಗೀತ ಇರಬಹುದು, ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಇರಬಹುದು, ಜೊತೆಗೆ ಥ್ರಿಲ್ಲರ್ ಮಂಜು ಅವರ ಸಾಹಸ ಚಿತ್ರದಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುತ್ತೆ. ಇನ್ನು ನಾಯಕಿಯಾಗಿ ಸುಚರಿತಾ ಅವರು ಅಭಿನಯ ತುಂಬ ಮನಸ್ಸಿಗೆ ತಟ್ಟುತ್ತೆ. ಅವರು ಸಾವಿತ್ರಿ ಅನ್ನೋ ಪಾತ್ರದಲ್ಲಿ ತುಂಬ ಒಳ್ಳೆ ಹಳ್ಳಿ ಹುಡುಗಿಯಾದರೂ ಒಂಥರ ಗಂಡು ಬೇರಿಯಾದ ಹುಡುಗಿಯ ಥರ ಆ್ಯಕ್ಟ್ ಮಾಡಿದ್ದಾರೆ. ಯಾವುದನ್ನು ಕೇರ್ ಮಾಡದೆ ತಮ್ಮ ಮನಸ್ಸಿಗೆ ಬಂದದ್ದನ್ನು ನೇರವಾಗಿ ಹೇಳಬಹುದಾದಂತಹ ಕ್ಯಾರೆಕ್ಟರ್ ಅವ್ರದ್ದು. ಮೊದಲನೇ ಚಿತ್ರದಲ್ಲೇ ನಟಿ ಭರವಸೆಯನ್ನು ಮೂಡಿಸಿದ್ದಾರೆ. ಉಳಿದಂತೆ ವರದಯ್ಯನವರ ಪಾತ್ರದಲ್ಲಿ ಶರತ್ ಲೋಹಿತಾಶ್ವ ಅವರ ಅಭಿನಯ ಅತ್ಯಂತ ಚೆನ್ನಾಗಿ ಮೂಡಿಬಂದಿದೆ. ಉಳಿದ ಪೋಷಕ ಪಾತ್ರಗಳು ಅವಕ್ಕೆ ಸಮನಾಗಿ ಅವರಿಗೆ ಕೊಟ್ಟಂಥ ಅವಕಾಶದಲ್ಲಿ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ. ಒಟ್ಟಾರೆಯಾಗಿ ಚಿತ್ರ ಅತ್ಯಂತ ಗಂಭೀರವಾದ ವಿಷಯವನ್ನು ಒಳಗೊಂಡಿದ್ದರೂ ಕೂಡ ಕಮರ್ಷಿಯಲ್ ಆಸ್ಪೆಕ್ಟನ್ನು ಸೇರಿಸಿಕೊಂಡಂತೆ ಒಳ್ಳೆ ಒಂದು ಉತ್ತಮ ಚಿತ್ರವಾಗಿ ಕಾಣಿಸ್ಬಂದಿದೆ. ಈ ಹಿಂದೆ ತಮಿಳಿನಲ್ಲಿ ಸೂರ್ಯ ಅವರ ಜೈ ಭೀಮ್, ಕನ್ನಡದಲ್ಲಿ ಧೈರ್ಯಂ ಸರ್ವತ್ರ ಸಾಧನಂ ಇಂತಹ ಒಂದು ಚಿತ್ರಗಳು ಬಂದಿದ್ದು. ಜೊತೆಗೆ ಕಳೆದ ವರ್ಷ ದರ್ಶನ್ ಅಭಿನಯದಲ್ಲಿ ಕಾಟೇರ ಅನ್ನೋ ಚಿತ್ರ ಬಂದಿತ್ತು. ಅದರಲ್ಲಿ ಕೂಡ ಉಳುವವನೇ ಭೂಮಿಯ ಒಡೆಯ ಅನ್ನುವ ಕಾನ್ಸೆಪ್ಟನ್ನು ತರಲಾಗಿತ್ತು. ಆ ಒಂದು ಹಿನ್ನೆಲೆಯನ್ನೇ ನೋಡುವುದಾದರೆ ಇದು ಕೂಡ ಅದೇ ಕಾನ್ಸೆಪ್ಟಲ್ಲಿದೆ. ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಎನ್ನುವಂಥದ್ದೇನೂ ಇರೋದಿಲ್ಲ. ಆದರೂ ಕೂಡ ನಾವು ಹೇಳಬಹುದಾದಂಥ ಒಂದು ಮುಖ್ಯವಾದ ಸಂದೇಶವನ್ನು ನಿರ್ದೇಶಕರು ಇನ್ನಷ್ಟು ಕಮರ್ಷಿಯಲೈಸ್ ಮಾಡುವುದರ ಜೊತೆಗೆ ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಬಹುದು. ಒಟ್ಟಾರೆ ಕನ್ನಡಕ್ಕೊಂದು ಉತ್ತಮ ಚಿತ್ರ ಧೀರ ಭಗತ್ ರಾಯ್ ಅನ್ನೋದರಲ್ಲಿ ಅನುಮಾನ ಇಲ್ಲ. ನೀವೆಲ್ಲ ವೀಕ್ಷಕರು ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರವನ್ನು ವೀಕ್ಷಿಸಿ, ಹಾಗೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ತೇನೆ. ನಮಸ್ಕಾರ.